ನೀನ್ ಹೇಳಿರ್ಲಿಲ್ಲ ಮನೆ ಒಳಗೆ ಬರಬಾರ್ದಂತ. ನಮ್ಮ ಅಪ್ಪನ್ ನೋಡೋಕೆ ರಂಗನಾಥ, ನೋಡ್ದ್ಯಾ ನಾನು ಹೇಳಿದ್ದೇನು ಮಾಡಿದ್ದೇನು? ಯಾಕ ಸೋಮ ಕೇಳಬಾರ್ದೆ? ಅದಲ್ಲ ಸಾರು, ನಮ್ಮ ಅಪ್ಪನ ಹುಡುಕಕ್ಕೆ ಅಂತಾನೆ ನಾ ಇಲ್ಲಿಗೆ ಬಂದಿರೋದು. ಗೇಟ್ ಕಾಯೋದ್ರಲ್ಲ 24 ಗಂಟೆನೂ ಕಳೀತಾ ಇದ್ರೆ ನಮ್ಮ ಅಪ್ಪನ ಹುಡ್ಕೋದು ಯಾವಾಗ? ಅದಕ್ಕೆ ಅವಾಗ ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಬರಕ್ಕೆ ಅಪ್ಪಣೆ ಕುಡಿತ ಕೇಳಕ್ ಬಂದೆ. ತೆಪ್ಪ ಅದಕ್ಕೆ ಒಳಗೆ ಬಂದ್ಬಿಡದ? ಸಾರು, ಗೇಟ್ ಹತ್ರ ನಿಮ್ ಕಾರ್ನ ನಿಲ್ಸಿ ನಾ ಕೇಳ್ಬೋದಾ? ತೆಪ್ಪು ಸಾರು, ನಿಮ್ಮಂಗೆ ಕಾರಿರೋ ಲಾಯರ್, ಕಾರಿರುವಂತ ಜಡ್ ಸಾಹೇಬ್ರಂತವ್ರು ಎಷ್ಟೋ ಜನ ಕ್ಲಬ್ಗೆ ಬರ್ತಾರೆ. ಅಲ್ಲಿಗೆಲ್ಲ ನಾ ಬರಕ್ ಆಯ್ಕಿಲ್ಲ. ಏನೋ ಈ ಬಡಪಾಯಿಗೆ ಅಂತ ಅಲ್ಲೆಲ್ಲಾದ್ರೂ ನಮ್ಮ ಅಪ್ಪ ಕಂಡ್ರೆ ನೋಡಿ ಹೇಳ್ತೀರಾ? ನೋಡೋಣ, ನೀ ಸ್ವಲ್ಪ ಹೊರಗಿರು. ರಂಗನಾಥ, ಈ ಕಣ್ಣ ಮುಚ್ಚಲೆ ನಾಟಕ ಎಷ್ಟು ದಿನ ನಡಿಬೇಕಂತೀಯ? ನಿಮ್ಮ ಗುಟ್ಟು ನಿಮ್ಮಿಂದಲೇ ಹೊರ ಬಂದ್ರೆ ನನ್ ತಪ್ಪಲ್ಲ. ನಾನಂತೂ ಯಾರಿಗೂ ಹೇಳಲ್ಲ ಅಂತ ನಾನು ಪ್ರಾಮಿಸ್ ಮಾಡ್ಬಿಟ್ಟಿದ್ದೀನಿ. ನಿನಗಿಷ್ಟ ಇಲ್ಲ ಅಂದ್ರೆ ಇವತ್ತೇ ಅವನ ಮನೆಯಿಂದ ಆಚೆ ಕಳಿಸು, ನನ್ನ ಆಕ್ಷೇಪಣೆ ಇಲ್ಲ. ನೋಡು, ನಿನ್ಗೋಸ್ಕರ ಏನ್ ತಂದಿದ್ದೀನಿ. ನೋಡು, ಸೀನು ಅಲ್ಲ, ಕಾರನೂ ಅಲ್ಲ, ಸರಾಯಿ. ಏನ್ ಚೆನ್ನಾಗಿದೆ. ನಂಗೇನಾ? ನಂಗೇನಾ? ಹಾಕೊಂಡ್ಬಿಡ್ಲಾ? ಏನ್ ಮಾಡ್ತಿದ್ಯಾ? ಸೋಮು, ಅಯ್ಯೋ, ಹುಟ್ಟು ಬಟ್ಟೆ ಬಿಚ್ಚೋವಾಗ್ಲೂ ಹೆಣ್ಣು ಗಂಡು ಅನ್ನೋ ಸಂಕೋಚ ನಾಚಿಕೆ ಬಿಡ್ವೆ. ಅಪ್ಪ, ಸೀತಾ, ನನ್ನ ಮನಸ್ಸು ನಿನ್ನ ಮನಸ್ಸು ಒಂದಾದ ಮ್ಯಾಕೆ ನಾ ಗಂಡಸು ನೀನ್ ಹೆಂಗಸು ಭೇದ ಎಲ್ಲ ಹೊಂಟೋಯ್ತು. ಇನ್ ನಾಚಿಕೆ ಏಚಿಕೆ ಊರಿಂದ ಆಚಿಕೆ. ಹಾಗಲ್ಲ ಸೋಮು, ಒಳ್ಳೆ ಗುಣ ಇದ್ರೆ ಮಾತ್ರ ಸಾಲದು, ನಡವಳಿಕೆಯಲ್ಲಿ ನಾಗರಿಕತೆನೂ ಇರ್ಬೇಕು. ನಾಗರಿಕತೆ? ಅದೇನ್ ಹರಿಕತೆ? ಓ ಸೀತಾ, ಸಾಧಿಸ್ಬೇಕಾಗಿರೋ ಗುರಿ ಒಳ್ಳೇದಾಗಿದ್ರೆ ಮಾತ್ರ ಸಾಲದು, ಅದಕ್ಕಿಂತ ನಾವ್ ಹಿಡಿಯೋ ದಾರಿ ಕೂಡ ಒಳ್ಳೇದಾಗಿರ್ಬೇಕು. ಸೋಮು, ನನ್ನ ಮರಿ ಅದೇನೋ ಕೋಟೆನ ಆಫ್ಟ್ರಾಲಿ ಪಟಾಕಿಂದ ಓಡಿಯೋಕ್ಕೂ ಆಗಲ್ಲ, ಉಳಿಸಕ್ಕೂ ಆಗಲ್ಲ. ಚೆನ್ನಾಗ್ ಗೊತ್ತು. ನಾನು ಚಾಪೆ ಅಡಿಲ್ ತೂರಿದ್ರೆ ನೀನು ರಂಗೋಲಿ ಅಡಿಲ್ ತೂರ್ತೀಯ ಅಂತ ನನಗೆ ಚೆನ್ನಾಗ್ ಗೊತ್ತು. ಅದ್ರಲ್ಲಿ ಆ ಕಾಲೇಜಿನ ಹಳೆ ವಿದ್ಯಾರ್ಥಿಗಳ ರಸಮಂಜರಿ ಕಾರ್ಯಕ್ರಮದ್ದು ಇನ್ವಿಟೇಷನ್ ಏನ್ ಬಂತೇನೆಯಾ? ಬಂತು. ಬೇಡ ಅಂದ್ರೂ ನನ್ನೇ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಮಂಜು ಸೀತಾ ನಾಟಕ ಅಂತೆ. ಮಂಜು ಸೀತಾ ಅನ್ನೋದು ಜ್ಞಾಪಕ ಬಂತು. ಅವ್ರ ನಿಶ್ಚಿತಾರ್ಥನ ಮುಂದಿನ ತಿಂಗಳು ಇಟ್ಕೊಳ್ಳೋಣ ಅಂತ ಹೇಳಿದ್ದೆ. ನಾಳೆ ಆದ್ರೂ ನಾನು ರೆಡಿನೇ. ಮಂಜು ಬೇರೆ ಯಾರೋ ಒಬ್ಬ ಹುಡುಗಿನ ಮೆಚ್ಕೊಂಡಿದ್ದಾನೆ ಅಂತ ಸೀತಾ ಹೇಳಿದ್ಲು. ಅವನು ಜಡ್ಜ್ ಪುರುಷೋತ್ತಮನ ಮಗ, ಗೊತ್ತಾ? ಅದಕ್ಕೆ ನನಗೂ ಸಂದೇಹ ಬಂದಿದ್ದು. ಇರ್ಲಿ, ರಸಮಂಜರಿಲಿ ನಾವೆಲ್ಲ ಸೇರ್ತೀವಲ್ಲ ಒಟ್ಟಿಗೆ. ಅವ ಕೇಳ್ಬಿಟ್ರಾಯ್ತು. ಓಕೆ, ಅವತ್ತು ಅವ್ರಿಬ್ರು ಗಂಡ ಹೇಳ್ತಿರತಾನೆ ಆಕ್ಟ್ ಮಾಡೋದು. ಆಕ್ಟಿಂಗ್ ತಾನೇ. ರಂಗನಾಥ, ನನ್ನ ಮಗ ಯಾವಳ ಹಿಂದೆನೋ ಸುತ್ತಾ ಇದ್ದಾನೆ ಅಂತ ಹೇಳ್ದೆ ಇಲ್ಲ, ದೊಡ್ಡದಾಗಿ ನೋಡ್ದೆ ನಿನ್ ಮಗಳನ್ನ. ಕಾಣಿಸ್ತಾ ಇದೆಯಾ? ನನ್ನ ಮಗ ಗಂಡು ಕಣಯ, ಗಂಡು 1000 ಹುಡುಗಿರಿಂದ ಸುತ್ತಾನೆ. ಸೀತಾ, ಹೆಣ್ಮಕ್ಳಿಗೂ ಸ್ವಾತಂತ್ರ್ಯ ಬೇಕು, ಆದ್ರೆ ಅದಕ್ಕೂ ಒಂದು ಇತಿಮಿತಿ ಬೇಡ. ಹೌದು ಡ್ಯಾಡಿ, ನಮ್ ದೇಶದಲ್ಲಿ ಗಂಡಸರು ವಿಪರೀತ ಸ್ವಾತಂತ್ರ್ಯ ಬಂದ್ಬಿಟ್ಟಿದೆ. ತೀರಾ ಕತ್ಲಾದ್ಮೇಲೆ ಹೆಣ್ಮಕ್ಳು ಒಂಟಿಯಾಗಿ ಓಡಾಡ್ಬಾರ್ದು. ಅಂದ್ರೆ ನೀನು ಜೊತೆಯಾಗಿ ಓಡಾಡ್ತಿದ್ದೆ ಅಂತ? ಹೌದು. ಯಾರ ಜೊತೆ? ಸೋಮು ಜೊತೆ. ಸೀತಾ, ನಾನು ಗಮನಿಸ್ತಾನೆ ಇದ್ದೀನಿ, ನಿನ್ನ ಸೋಮು ಸ್ನೇಹ ಮಾಣಿಕ್ಯ ತಿಪ್ಪೆಗುಂಡಿಲ್ ಬಿದ್ದಾಗಿದೆ. ಕರೆಕ್ಟ್ ಡ್ಯಾಡಿ. ಸೋಮು ಈ ಕೊಳಕ್ ಸಮಾಜ ಅನ್ನೋ ತಿಪ್ಪೆಗುಂಡಿಲ್ ಬಿದ್ದಿರೋ ಮಾಣಿಕ್ಯ. ಅವನ್ ಪ್ರೀತಿ ಸಂಪಾದಿಸೋಕೆ ನಾನ್ ಪುಣ್ಯ ಮಾಡಿರ್ಬೇಕು. ಸೀತಾ, ಭಾಷಣ ಮಾಡಿದ ಹಾಗೆ ಬಾಳಿ ತೋರಿಸೋದು ಕಷ್ಟ. ಕಷ್ಟ ಅನುಭವಿಸೋರ್ಗೆನೆ ಸುಖ ಸಿಗೋದು. ಸೀತಾ, ಸೋಮುನಲ್ಲಿ ಯಾವ ಕಲ್ಯಾಣ ಗುಣ ಕಂಡು ಬಿದ್ದು ಬೆರಕೋತಾ ಇದ್ಯಾ? ಸೋಮು ನನ್ಗೊಬ್ಬ ಆದರ್ಶ ಪುರುಷ. ಹೆಣ್ಮಕ್ಳನ್ನ ಮರಳು ಮಾಡಿ ಕೀರ್ಸೈತ ಬೇಯಿಸೋ ಕಟಕ್ರಿ ಇರೋ ಈ ಜಗತ್ನಲ್ಲಿ ಹೆಣ್ಣಿನ ಮಾನಕ್ ಪ್ರಾಣ ಕೊಡುವಂತ ಧೀರ ಸೋಮು ಒಬ್ಬನ್ನೇ ನಾನ್ ಕಂಡಿರೋದು. ನನಗೆ ಅವನೇ ಗಂಡು, ಅವನಿಗೆ ನಾನೇ ಹೆಣ್ಣು. ಸೀತಾ, ನಿಮ್ಮ ಅಪ್ಪನ ಒಪ್ಪಿಗೆ ಇಲ್ಲದೆ ನೀನ್ ಅವನ್ನ ಮದುವೆ ಆಗೋದಕ್ಕೆ ಸಿದ್ಧವಾಗಿದ್ಯಾ? ಖಂಡಿತ. ನಾಳೆನೆ ಅವನ ಮದ್ವೆ ಆಗಿ ಒಂದ್ ಗುಡಿಸಲ ಸಂಸಾರ ಹೊಡಕ್ಕೂ ನಾನ್ ಸಿದ್ಧ. ನಿನ್ನ ಮಗಳಾಗಿ ಪಡೆದಿದ್ದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ನಿನ್ ನಿರ್ಧಾರ ತಿಳ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಆಡ್ಬೇಕಾಯ್ತು. ನಮ್ಮ ಮಂಜು ಇದ್ದಾನಲ್ಲ, ಅವನು ಒಬ್ಬ ಅಗಸ್ತ ಹುಡುಗಿನ ಇಷ್ಟೇ ಡೀಪಾಗಿ ಲವ್ ಮಾಡ್ತಿದ್ದಾನೆ. ಗೊತ್ತಮ್ಮ, ಗೊತ್ತು. ಹುಟ್ಟು, ಜಾತಿ, ಹಣ ಇವನ್ನೆಲ್ಲ ಸುಟ್ಟಾಕಿ
ಹೊಸ ಸಮಾಜ ಕಟ್ತಾ ಇರೋ ನಿಮ್ಮಂಥ ತರುಣ ತರುಣಿಯರಿಗೆ ಆ ತಾಯಿ ಭಾರತ ಮಾತೆ ಆಶೀರ್ವಾದ ಸದಾ ಇರ್ತಮ್ಮ. ಥ್ಯಾಂಕ್ ಯು ಡ್ಯಾಡಿ. ಸೀತಾ, ಕಳ್ಸತ್ತೀನಿ ಕರಿಯಮ್ಮ. ಹೂನಮ್ಮ, ಚೆನ್ನಾಗಿದ್ಯಾ? ಚಂದಾಕಿದ್ದೀನಿ. ಅವ್ರು ಯಾರು? ಅಪ್ಪ ಅವರ? ಅಪ್ಪ ಅವ್ರ ಸ್ನೇಹಿತರು, ದೊಡ್ಡ ಶ್ರೀಮಂತರು. ಈ ಬೀದಿ ಕೊನೆಲಿರೋ ದೊಡ್ಡ ಬಂಗ್ಲೆ ಅವ್ರದ್ದು. ನಾನ್ ಬರ್ಲಾ? ಓಯ್, ಯಾರದು? ನಿಂತ್ಕೋ. ಯಾರು ನೀನು? ಹೊಟ್ಟೆ ಅಷ್ಟು ಪ್ರಾಣ ಹೋಯ್ತಿತ್ತು, ತಿನ್ನಕ್ಕೆ ನರು ಸಿಗ್ತದ ಅಂತ ಬಂದೆ. ಅಯ್ಯಯ್ಯೋ, ದುಡ್ಡಿರೋ ಜನ ಆಡ್ಕೊಳ್ಳೋದು ಸರಿಯಾಗಿ ಬಡವರು ಹಿಂಗ ಕಳ್ತನ ಮಾಡೋದು. ಛೆ, 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 ಛೆ. ಅವ್ವ ನೀನಾ? ಅಮ್ಮವ್ರೆ, ಅದು ಅದು ನಮ್ಮವ್ವ ಅಮ್ಮವ್ರೆ ಊರಿಗೆ ಬಂದವ್ರೆ. ಅಂದಿದ್ದೆ ಈ ಮುದ್ಕಿ ನನ್ನಲ್ಲಿ ಹುಡ್ಕೊಂಡ್ ಬರ್ತಾಳೆ ಅನ್ಕೊಂಡಿದ್ದೆ, ಬಂದ್ಬಿಟ್ಟವ್ರೆ. ಹೋಗ್ಲಿ ಬಿಡು, ಇಬ್ರಿಗೂ ಸೇರಿಸಿ ಊಟ ಕೊಡ್ತೀನಿ, ತಗೊಂಡ್ ಹೋಗು. ನಾನು ಹೋಗ್ತೀನಿ. ಸುಳ್ಳೆ ನನ್ ಕಾಪಾಡ್ದಲ್ಲ. ಎಂತ ಸುಳ್ಳು? ನೀನಲ್ಲಿ ಹೋಯ್ತೀಯ ನೋಡು, ಹೆಂಗೂ ಬಾಯಾಗ ಬಂದ್ಬಿಡ್ತು ಅವ್ವ ಅಂತ. ಸುಮ್ಕೆ ನನ್ ಜೊತೆ ಆಗೇದ್ ಬಿಡು. ಮನೆ ಒಳಗಡೆ ನಡಿ, ಊಟ ತತ್ತೀನಿ. ಬಾ ಊಟ ಮಾಡವ. ದಿನ ಅಮ್ಮವರೇ ಊಟ ಕೊಡ್ತಾರಾ? ಇನ್ಮೇಲೆ ನಾ ತಂದಾಕ್ತೀನಿ, ನೀನ್ ಮಾಡಾಕು, ನಾನ್ ತಿಂದಾಕ್ತೀನಿ. ಊಟ ಮಾಡು. ಸರಿ, ನಾನಿಲ್ಲೇ ಇದ್ಬಿಡದ? ನನಗೆ ಅಮ್ಮ ಇಲ್ಲ, ನಿನಗ್ ಮಗ ಇಲ್ಲ, ಇದ್ಬಿಡು. ಅದೇನ್ ಯೋಚನೆ ಮಾಡ್ತಿದೀಯಾ? ಶಿವ ಅಂತ ಇದ್ಬಿಡು. ಯಾಕೆ ಕಿರ್ಚ್ಕೊತಾ ಇದ್ಯಾ? ಯಾರು ನೀವು ಒಳಗ್ ಬಿಟ್ಟವರು? ನನ್ನ ಮಗಳ ಮನೆ ಒಳಗೆ ಸೇರ್ಸಿಟ್ಕೊಂಡ್ಬಿಟ್ಟು ನನ್ನ ಯಾರು ಕೇಳ್ತಿದ್ಯಲ್ಲ, ಇದೊಳ್ಳೆ ಚೆನ್ನಾಗಾಯ್ತು. ಕಿರ್ಚ್ಕೋಬೇಡ. ಯಾರೋ ನಿನ್ ಮಗಳು? ಹೇಳಿ. ಓ, ನಿನ್ನ ಮಗಳ? ಹೌದು, ನಿನ್ನ ಮಗ ಅವನಲ್ಲ ಮಂಜುನಾಥ. ಅವ್ಳು ತಲೆ ಕೆಡಿಸಿ ಪುಸ್ಲಾಸಿ ಮನೆ ಒಳಗೆ ಸೇರ್ಸ್ಕೊಂಡವನೆ. ನೋಡು, ನಿನ್ನ ಮಗಳು ನನ್ನ ಮಗ ಇಬ್ರು ಈ ಮನೆ ಒಳಗಿಲ್ಲ. ಇಲ್ಲಿ ಔಸ್ಕೊಳಕ್ಕೆ 64 ರೂಮ್ಗಳವೆ. ಇಲ್ಲಿ ಇಲ್ಲ ಅಂದ್ರೆ ನಾ ಹೆಂಗ್ ನಂಬಲಿ? ನೀವ್ ಹೇಳಿ ಹೇಳಿ. ಏನ್ ಮಾಡಿದ್ರೆ ನೀನ್ ನಂಬ್ತೀಯ? ಇಂಗ್ಲಿಷ್ನಾಗೆ ಕ್ಯಾಶ್, ಕನ್ನಡದಾಗೆ ಕಾಸು. ಕಾಸ್ಗಿಂತ ನಂಬಿಕೆ ಆದ ಪದಾರ್ಥ ಇನ್ ಯಾವ್ದೈತೆ ನೀವೇ ಹೇಳಿ. ರೈಟ್, ತಗೋ 1,000 ರೂಪಾಯಿ. ನಿನ್ನ ಮಗಳು ನನ್ನ ಮಗ ಇಬ್ರು ಸೇರಿರೋ ಜಾಗ ನನಗೆ ತೋರ್ಸು, ನೀನು ಜಾಸ್ತಿ ಕೊಡ್ತೀನಿ. ಅಯ್ಯೋ 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 ಅಯ್ಯೋ, ಇಷ್ಟೊಂದು ಹಣ ಕೊಡೋ ದೊಡ್ಡ ಮನುಷ್ಯನೇ ಬಾಯಿ ಬಂದ ಬೋಯ್ಬಿಟ್ನಲ್ಲ, ಕ್ಷಮಿಸ್ಬಿಡಿಬಹುದೇ? ಆ ಪೋಲಿ ನನ್ನ ಮಗ ಅಲ್ಲ, ಆ ಪೋಲಿ ನಿಮ್ಮ ಮಗ, ನನ್ನ ಮಗಳು, ಇಬ್ರು ಒಟ್ಟಿಗೆ ಇರೋದು ನಾನು ತೋರಿಸೋದು. ನನ್ನ ಹೆಸರು ಚೇಂದಿ ಅಡವಪ್ಪರೇ ಅಲ್ಲ. ಕ್ಷಮಿಸ್ಬಿಡೋ ದೇವ್ರು. ನಮಸ್ಕಾರ ಸರ್. ಸರ್ ನೀವೆಲ್ಲಿಂದ ಬಂದ್ರಿ ಸರ್? ಕಾಣಿಸ್ಲಿಲ್ಲ. ನಾನೆಲ್ಲ ಯಾಕೆ ಕಾಣಿಸ್ತೀನಿ? ನೀನ್ ಹುಡ್ಕೊಂಡ್ ಬಂದಿರೋ ಸೀತನ್ನ? ಇಲ್ಲ ಇಲ್ಲ ಇಲ್ಲ, ನಿಮ್ಮನ್ನೇ. ನನ್ನನ್ನು ಹುಡ್ಕೊಂಡ್ ಬಂದ್ಯಾ? ನಾನು ಹೊರಗಡೆ ಹೊಟ್ಟಿದ್ದೀನಿ, ಮಾತಾಡ್ಕೊಂಡು ಹೋಗೋಣ ನಡಿ. ಇಲ್ಲ ಸರ್, ನೀವ್ ಹೇಳಿದ್ದೆ ಸರಿ. ಸೀತಾ ಬಂದಿಲ್ವಾ ಸರ್? ಇನ್ನು ಸಂಕೋಚ ಯಾಕೆ ಸೋಮ? ನೀನು ಸೀತಾ ಮದುವೆ ಆಗ್ತೀರಂತೆ? ಇಲ್ಲ ಸರ್. ಇಲ್ಲ ಸೋಮ? ಇಲ್ಲ ಅಂದ್ರೆ ಈಗ್ಲೇ ಇಲ್ಲ ಅಂತ. ಈಗ್ಲೇ ಇಲ್ಲ ಅಂದ್ರೆ ಇನ್ಯಾವಾಗ?
ನಮ್ ತಂದೆ ಯಾರು ಅಂತ ಕಂಡಿಡಿಯೋವರೆಗೂ ನನ್ ಸುಖಕ್ಕೆ ಅಂತ ನಾ ಏನು ಮಾಡ್ಕೊಳಲ್ಲ ಸರ್. ಅಬ್ಬ ಅಷ್ಟೇ ತಾನೆ. ವೆರಿ ಗುಡ್. ಮನುಷ್ಯ ಆದವನಿಗೆ ಛಲ ಅನ್ನೋದಿರ್ಬೇಕು. ನಾನು ಒಪ್ಪದೆ. ಛಲ ಇದ್ದವನಿಗೆ ಬಲ. ಓ ಸೋಮು, ಎಷ್ಟೊತ್ತಾಯ್ತು ಬಂದು? ಈಗ ತಾನೆ. ನನ್ನ ಕಾಪಿ ಬೇಡ, ನಾನು ಹೋಗಿ ಆಚೆ. ನೋಡ್ದಾ, ನಿಮ್ ಡ್ಯಾಡಿ ಒಂದ್ ಕಾಪಿನ ಉಳಿಸ್ಬಿಟ್ರು. ಹಾ ನನ್ಗಿಲ್ವಾ ಕಾಫಿ? ಕಷ್ಟ ಸುಖದಲ್ಲಿ ಸಂಪಾಲು ಅಂತಂದ್ರೆ ಕಾಪಿನಲ್ಲೂ ಸಂಪಾಲ. ಒಂದ್ ನಿಮಿಷ. ಇನ್ಯಾರಿದ ನೀನು ಕೇಳೋರು? ನಿಮ್ಗೆ ಗೊತ್ತಿಲ್ಲ, ನನ್ಗೊಬ್ಳು ತಾಯಿ ಸಿಕ್ಕವಳೆ. ನನ್ ಕಂಡ್ರೆ ಸಾನಾ ಪ್ರೀತಿ ಅವಳಿಗೆ. ಎಣ್ಣೆ ನೀರ್ ಹಾಕ್ತಾಳೆ, ಕೇಳಿದ ಅಡಿಗೆ ಮಾಡಾಕ್ತಾಳೆ. ಹೌದಾ? ಈಗ ಅವರೆಲ್ಲಿದ್ದಾರೆ? ನಮ್ ಬಂಗ್ಲೇಲೆ. ಇದು ಇವಳು ಸಾವಂತಿ ಅಂತ, ಸೋಮು ತಾಯಿ ಅಂತೆ. ಚಚ, ಇವ್ರನ್ನೆಲ್ಲ ಯಾಕೆ ಒಳಗೆ ಸೇರ್ತೀರಾ? ಬೇಡಿ ಬೇಡಿ ಬೇಡಿ, ಅಯ್ಯೋ ಅಯ್ಯೋ ಅಯ್ಯೋ, ಬೇಡಿ ಬೇಡಿ. ಅಲ್ಲೋಡಿ ಅಲ್ಲೋಡಿ, ನಿಮ್ ಮಗ ನನ್ನ ಕಣ್ಣು ಮುಂದೆ ನನ್ನ ಮಗಳನ್ನ ಹದಪ್ ಮಾಡ್ಕೊಂಡು ಹೋಯ್ತಾವ ನೋಡಿ. ನಾನು ಆವತ್ತೇ ಹೇಳಿಲ್ವಾ ನಿಮ್ಗೆ, ಆ ಡ್ರೈವಿಂಗ್ ಮಾಡ್ತಾ ಇರೋನು ನಿಮ್ ಮಗ ಮಂಜು. ಇವ್ರ ಮನೆ ಹಾಳಾಗ ಹೋಗ. ಪುರುಷೋತ್ತಮ, ನೋಡಿದೇನೆ ನಿನ್ನ ಸ್ವಂತ ಮಗ ಹಾಗೆ ನಿನ್ನ ಮಾನ ತೆಗಿತಾ ಇದ್ದಾನೆ. ಹೋಗ್ಲಿ, ಗುಣ ಅನ್ನೋದು ಹುಟ್ಟಿನಿಂದ ಬರಲ್ಲ ಅನ್ನೋದು ಈಗಲಾದ್ರೂ ಗೊತ್ತಾಯ್ತಲ್ಲ? ಹೌದು, ನೀನೆಲ್ಲಿಂದ ಬಂದೆ ಇಲ್ಲಿಗೆ? ನಿನ್ನ ಮನಸ್ಸಾಕ್ಷಿ ಅಲ್ವೇನೆಯ ನಾನು? ನೀನೆಲ್ಲೋ, ನಾನಲ್ಲಿ. ಪುರುಷೋತ್ತಮ, ನೀನು ನನ್ನ ಮಾತು ಕೇಳೋದು ಉತ್ತಮ. ಸೋಮುನ್ನ ತಾಜಾ ಮಾಡಿ ಕಾಕ ಹೊಡೆದು ಯಾಕಾದ್ರೂ ಸರಿ ಮಾಡ್ಕೋ. ವಿಷಯ ಏನಾದ್ರೂ ಅವನಿಗೆ ಗೊತ್ತಾಯ್ತು, ನಿನ್ನ ಹೊಟ್ಟೆನ ಪಗದು ಕರಳನ್ನ ಮಾಲೆ ಮಾಡ್ಕೊಂಡ್ಬಿಡ್ತಾ ನೋಡ್ಕೋ. ಅದಷ್ಟು ಸುಲಭ ಅಲ್ಲ ಕಣ. ನೀನೇ ತಲೆಕಳಕ್ ನಿಂತ್ರು ನಾನ್ ಯಾರಿಗೂ ಸೋಲಲ್ಲ. ಮೈಂಡ್ ಇಟ್. ಕೂತ್ಕೊಳಯ್ಯ, ಡ್ರಾಪ್ ಕೊಡ್ತೀನಿ. ನಾನು ಬರಲ್ಲ. ಬೀಗ್ರೆ, ಮಗಳನ್ನ ಕರ್ಕೊಂಡು ಜಲ್ದಿ ಇಲ್ಲಿ ಬಿಟ್ಟು ಹೋಗಿ. ಮದ್ವೆ ಆದ್ಮೇಲೆ ನಾನು ಕಳಿಸ್ಕೊಡ್ತೀನಿ. ಆಮೇಲೆ ಕರ್ಕೊಂಡು ಹೋಗಿ ಮರ್ಯಾದೆಯಿಂದ. ಅಲ್ಲ, ಮಗಳನ್ನ ಅಳಿಯ ಹೊಡ್ಕೊಂಡೋದ, ಬೀಗರನ್ನ ಇವ್ರು ಹೊಡ್ಕೊಂಡೋದ. ನಾ ಇನ್ನೆಲ್ಲಿ ಹೋಗಪ್ಪ ದೇವ್ರೆ? ಘನ ಗಂಭೀರವಾಗಿರೋ ಗೌರವನ ಕಾಪಾಡ್ಕೊಂಡು ಬದುಕೋದು ಯೋಚನೆ ಮಾಡ್ತೀಯಾ? ಇಲ್ಲ ಅಗ್ಸರೋಳ್ನ ಕಟ್ಕೊಂಡು ಸೊತ್ತು ಸುಖನೆಲ್ಲ ಕಳ್ಕೊಂಡು ನಾಯಿ ಹಾಕಿ ಬೀದಿ ಬೀದಿ ಅಲಿತೀಯ? ನಮ್ ತಾತ, ನಿಮ್ ತಂದೆ, ನೀವ್ ಹೇಳೋ ನಾಯಿ ಹಾಗೆ ಬೆಂಗಳೂರಿಗೆ ಬಂದು ಸೇರ್ಕೊಂಡ್ರು. ಅವ್ರ ಐಶ್ವರ್ಯ ಸಂಪಾದನೆಯಲ್ಲಿ ತಾನೆ ನಮ್ಗೆಲ್ಲ ಈ ಘನ ಗಾಂಭೀರ್ಯ ಬಂದಿರೋದು. ಮಾತು ಪ್ರತಿ ಮಾತಾಡ್ತಾ ಇದ್ರೆ ಏನಾಗತ್ತೆ ಗೊತ್ತಾ? ಏನಾಗುತ್ತೆ? ನಿನ್ನ ಶೂಟ್ ಮಾಡಿ ನಾನು ಸತ್ತು ಈ ವಂಶ ನಿರ್ವಂಶವಾಗುತ್ತೆ. ಹೊಡಿರಿ, 7 ಜನ ಸಾಯಿಸ್ತಿರೋ ಸಾಯಿಸಿ. ಒಂದ್ ಹೆಣ್ಣನ್ನ ನಂಬಿಸಿ ದ್ರೋಹ ಮಾಡಿ ಅವಳು ಬಾಳ ಹಾಳು ಮಾಡಕ್ ಮಾತ್ರ ನಾನು ಎಂದೂ ಬಿಡಲ್ಲ. ಹೊಡಿರಿ, ಎಲ್ಲರೂ ಸಾಯಿಸ್ಬಿಡಿ. ಮಂಜಣ್ಣ, ದುಡ್ಡು ಕಾಸನ್ನ ದುಡ್ಡು ಸಂಪಾದನೆ ಮಾಡ್ಬೋದು. ಮನಸ್ಸೊಪ್ಪಿದ್ದಣ್ಣ ಕೈ ಬಿಡೋದು ಒಂದೇ, ಎತ್ತ ತಾಯಿ ಮಾನ ಕಳಿಯೋದು ಒಂದೇ. ನೀನ್ ಹೋಗ್ತಾ ಇದ್ದಾರೆ ಸರಿಯಾಗೈತೆ. ಅದಕ್ಕೆ ಅಡ್ಡ ಬರೋರ್ ಮುಂದೆ ಹೋರಾಡಿ ನನ್ನ ಪ್ರಾಣ ಕೊಡೋದಕ್ಕೂ ನಾ ತಯಾರ. ಇದು ಹೋಟೆಲ್ ಸರೋವರ್ ಅಂತ. ಸರೋವರ ಮತ್ ನೀರೇ ಇಲ್ಲ? ಅಯ್ಯೋ, ಸರೋವರ್ ಅಂದ್ರೆ ನೀರಿರ್ಬೇಕಾ? ಕುಡಿಯಕಾರ ಇರ್ತದಲ್ಲ. ಇರುತ್ತೆ. ಈ ದ್ರಾಕ್ಷಿ ಸಬರತ್ತು ಒಂದಿಲ್ಲ, ಅದಕ್ಕೆ ಏನಾಗ್ತಾರೆ? ಅದಕ್ಕೆ ಹಲೋ ರಮೇಶ್, ಬಾಂಬೆ ನಿಮಿಷ ಸಹಜ ಬಂದಿದ್ದಾರೆ. ಡು ಲೈಕ್ ಟು ಸಿ ಹಿಮ್? ಡೆಫಿನೆಟ್ಲಿ. ಎಲ್ಲಿದ್ದಾರೆ? ಇಲ್ಲೇ ಇದ್ದಾರೆ. ಒಂದ್ ನಿಮಿಷ, ನೀನ್ ಇಲ್ಲೇ ಇರಿಸೋಳು, ಬಂದ್ಬಿಡ್ತೀನಿ. ಓ ಎಸ್. ಬನ್ನಿ. ಸರೋವರ, 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 ಸರ್, ಸಾರಲ್ಲ ಸರೋವರ, ಸರ್, ಸರೋವರ. ಸರ್, ಗ್ರೇಪ್ ಜ್ಯೂಸ್, ದ್ರಾಕ್ಷಿ ಜ್ಯೂಸ್. ಎಂತದ್ದು? ದ್ರಾಕ್ಷಿ ಶಬರತ್ತು ಸೀತಾ ಕಳ್ಸಲ್ಲ. ಕೊಡು ಕೊಡು ಕೊಡು. ಇದೇನ ಕಡ್ಡಿ? ಇದೇನ್ ಟಿಪಿನ ಕಡ್ಡಿನ? ಅಣ್ಣ, ಈ ದ್ರಾಕ್ಷಿ ರುಚಿ ಏನೋ ಸರಿ, ಹೌದು. ಆದ್ರೆ ಏನಿದು ಕೆಂಡದಂಗೆ ಸುಡ್ತಾ ಆಯ್ತಲ್ಲ? ಈ ಗ್ಲಾಸ್ ಕುಡಿದು ನೋಡು. ಹಂಗ ಮತ್ತೇನು ಕಡ್ಡಿ? ಕಬ್ಬು ನಾತ ಹೊಟ್ಟೆಲ್ಲ ಸಂಕಟ ಆಗ್ತಾ ಐತೆ, ಆದ್ರೂ ಮಜವಾಗೈತೆ. ಸೋಮು, ಬಹಳ ದಿವಸದಿಂದ ನಿಮ್ಮಪ್ಪ ನುಡುಕ್ತಿದ್ಯಂತಲ್ಲ, ನಿಮ್ಮಪ್ಪ ಇಲ್ಲೇ ಅವನೇ. ನಮ್ಮಪ್ಪ ಇಲ್ಲೇ ಅವನ? ಎಲ್ಲ ಅವನೇ? ಇಲ್ಲೇ ಪಕ್ಕದಲ್ಲೇ. ಹಂಗ ಹಾ. ನಮಸ್ಕಾರ ಕಣೋ. ಹಾ. ಒಂದಿತ್ತು ವರ್ಷಣ
ಅದು ಕಾಕಿ ಬಟ್ಟೆ ಗಂಬೂಕ ಗಂಬೂಕ ಕಾಕಿ ಬಟ್ಟೆ ಎದೆ ಮ್ಯಾಗೆ ಹುಲಿ ಹಚ್ಚೆ ಹಂಗಾದ್ರೆ ನೀ ನಮ್ಮ ಅಪ್ಪನೇ ಯಾವ ನಾನಪ್ಪ ನಿನ್ ಮಗ ಸೋಮು ನನ್ನ ಮಗ ಹಂಗಾರೆ ನೀ ನಮ್ಮಪ್ಪ ತಾನೆ ಅಲ್ಲ ನೀನ್ ನನ್ ಮಗ. ಅಣೋ ಅಣೋ ನಮ್ಮಪ್ಪ ಯಾಕೆ ಹಂಗ್ ಹೊಡಿತಾ ಇದ್ದ ನಂಗೆ ಗೊತ್ತಾಗ್ತಾ ಇಲ್ಲ. ನಾನು ಅವ್ನ ಮಗ, ಅವ್ನು ನನ್ನ ಅಪ್ಪ. ಅವ್ರು ನಿಮ್ಮ ಅಪ್ಪನ ಕಾಕಿ ಬಟ್ಟೆ ಕೈಯಲ್ಲಿ ದಂಬೂಕ ಎದೆ ಮೇಲೆ ಹುಲಿ ಹಚ್ಚಿ ಐತೆ. ಹಾಕಿ ಬಟ್ಟೆ ಕೈಲಿ ದಂಬೂಕ ಹುಲಿ ಹಚ್ಚೆ. ಅಪ್ಪ ಯಾವ ಉಡ್ಸಿಮೆ ಅಪ್ಪನೋ ನೀನು? ನಿನ್ ಹುಲಿ ಹಚ್ಚೇನೋ ನಕ್ಲಿ, ನೀನು ನಕ್ಲಿ. ಅಪ್ಪ ಅಪ್ಪ ಅಂತ ಏಟೊಂದು ಏಟ್ ತಿಂದೆ. ತಂಬುಕನ ಹುಲಿ ಹಚ್ಚನ ಆ ಕಾಕಿ ಬಟ್ಟೆ ಸೋಮ ಕತೆ ಅಷ್ಟೇ. ನಾವು ಕೊಟ್ಟು ಕಾಸಿನ ಕೆಲಸನ ನಾವು ಮಾಡಿ ಮುಗಿಸಿದೀವಿ. ಇನ್ನೇನು ಅವನು ಉಳಿಯಂಗೆ ಇಲ್ಲ. ನಮ್ಮಪ್ಪನ್ ತೋರಿಸ್ತೀನಿ ಅಂತ ಕರ್ಕೊಂಬಂದು ನನ್ನ ಸಾಯಿಸ್ತೀರ. ತಲೆ ಬಲ್ತಿದೆ ಅಂತ ಕಲ್ ಹಾಯಕ್ಕಾಗಲ್ಲ ಡ್ಯಾಡಿ. ಈ ಪಿತೂರಿ ಹಿಂದೆ ಯಾರ್ದೋ ಕೈವಾಡ ಇದೆ. ಯಾರಿರ್ಬೋದು ಅಂತ ನಿನಗೆ ಚೆನ್ನಾಗ್ ಗೊತ್ತು, ಆದ್ರೆ ನೀನ್ ಹೇಳ್ತಾ ಇಲ್ಲ. ಹಾಗಲ್ಲಮ್ಮ, ಒಬ್ಬ ವ್ಯಕ್ತಿ ಮೇಲೆ ಸಂದೇಹ ಇದೆ, ಆದ್ರೆ ಸರಿಯಾದ ರುಜುವಾತುಗಳಿಲ್ಲ. ಎಲ್ಲಿ ಹೋಗ್ತಾನೆ? ಸಿಗ್ತಾನೆ, ಸರಿಯಾದ ಶಿಕ್ಷೆ ಅನುಭವಿಸ್ತಾನೆ. ನಾ ಬರ್ಲಮ್ಮ. ಅಯ್ಯೋ,
ಸೀತಾ ಅದೇನ್ ಕೊಟ್ರು ಗೊತ್ತಾಗ್ಲಿಲ್ಲ, ಕುಡ್ದು ಬಿಟ್ಟೆ. ಕೋಪ ಮಾಡ್ಕೋಬೇಡ ಸೀತಾ. ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ? ನೀನ್ ಅಕ್ಷರ ಕಲಿದೇ ಇರೋದು. ಕಲಿಸ್ಕೊಡು. ಏ ಸಾವಂತ್ರಿ, ಅಮ್ಮ ಮಗ ಇಬ್ರು ನನ್ನ ಹಾಳು ಮಾಡ್ಬೇಕಂತಲೇ ಇಲ್ಲಿ ಬಂದು ಸೇರ್ಕೊಂಡಿದ್ಯಾ? ಆ ಬಡಪ ಇದೇನೂ ತಪ್ಪಿಲ್ಲ. ದಿನ ನಿಮ್ಮನ್ನ ಕಣ್ ತುಂಬಾ ನೋಡ್ತಾ ಇರ್ಬೋದಲ್ಲ ಅಂತ ನಾನೇ ಇಲ್ಲಿ ಬಂದ್ ಸೇರ್ಕಂಡೆ. ಸೋಮು ಯಾವ ಪುಣ್ಯವಂತ ಎತ್ ಮಗನು ನನ್ನ ತಾಯಿಯಂಗ್ ನೋಡ್ಕೋತಾವನೆ. ಅಂದ್ರೆ ಸೋಮು ನಿನ್ ಸ್ವಂತ ಮಗ ಅಲ್ವಾ? ನನ್ನಂತ ಪರದೇಶಿಗೆ ದೇವ್ರಂತ ಅದೃಷ್ಟ ಕೊಡ್ತಾನ? ಪುರುಷೋತ್ತಮ, ಕೂಲಿ ಆಳುಗಳನ್ನ ಬಿಟ್ಟು ಮಗನ ಹೊಡ್ಸೋದ್ರಲ್ಲಿ ಸಾಮರ್ಥ್ಯ ತೋರಿಸೋದು ನಾಚಿಕೇಡು ಕಣಯ್ಯ. ಏನು ಏನೇನು ಹೇಳ್ತಿರೋದು? ಅದು ನಿನ್ನ ಮನಸ್ಸಾಕ್ಷಿಗೆ ಗೊತ್ತು. ಅವನ್ನ ಮನೇಲಿ ಇಟ್ಕೊಳ್ಳೋದಕ್ಕೆ ಇಷ್ಟ ಇಲ್ಲದೆ ಇದ್ರೆ ಕಳಿಸ್ಬಿಡು ಅಂತ ನಾನು ಅವತ್ತೇ ಹೇಳಿದ್ನಲ್ಲ ನಿನಗೆ. ಏನು ನಿನ್ನ ಅಳಿಯ ಅಲ್ಲಿ ಏಟ್ತಿಂದ ಸತ್ತೋಗ್ತಾನೋ ಭಯವ ನಿನಗೆ? ಇದಕ್ಕೆ ಸರಿಯಾದ ಉತ್ತರ ನಾನು ಹೇಳಬಲ್ಲೆ, ಆದ್ರೆ ಯಾಕೆ? ವಿಷಯ ಗೊತ್ತಾಗಿ ಎಲ್ಲಿ ನಿನ್ನ ಮಗ ಕರಳು ಕಿತ್ತು ಮಾಲೆ ಹಾಕೊಂಡು ಉಗ್ರ ನರಸಿಂಹ ಆಗ್ಬಿಡ್ತಾನೋ ಅನ್ನೋ ಭಯ ನಿನಗೆ. ನೋಡ, ಪ್ರಪಂಚದಲ್ಲಿರೋ ಕತ್ಲೆ ಎಲ್ಲ ಒಂದ್ ಕಡೆ ಸೇರಿದ್ರು ಒಂದು ಬೆಂಕಿ ಕಡ್ಡಿ ಬೆಳಕನ್ನ ಆರಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಬೆಳಕು ಅನ್ನೋದು ಸತ್ಯ, ಸತ್ಯ ಅನ್ನೋದೇ ದೇವ್ರು. ಅಂತೂ ನಿನ್ ಮಗಳನ್ನ ಅವನ್ಗೆ ಕೊಡೋದು ಅಂತ ತೀರ್ಮಾನ ಮಾಡಿದ್ಯಾ ಅಂತ ಆಯ್ತು. ಸೀತನ್ನ ನಿನ್ನ ಮಗನಿಗೆ ಕೊಡ್ತೀನಿ ಅಂತ ನಾನು ಯಾವ ಮುಹೂರ್ತದಲ್ಲಿ ಹೇಳಿದ್ನೋ ಅದೇ ನಿಜ ಆಗುತ್ತೆ ಅಂತ ಕಾಣಿಸುತ್ತೆ. ಸೋಮು ಇಸ್ ಅ ಬಾಸ್ಟರ್ಡ್. No. His father is the bastard.